ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನೀರಾವರಿ ತಜ್ಞರಾಗಿರುವಂತ ಕ್ಯಾಪ್ಟನ್ ರಾಜಾರಾವ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಏನು ಹೇಳ್ತೀರಿ? ಈಗ ಈ ರೀತಿಯಾಗಿ ನೀರು ಬಿಡಬೇಕು ಅಂತ ಹೇಳಿ CWRC ಕೂಡ ಆದೇಶ ಹೊರಡಿಸಿದೆ. ಜೊತೆಗೆ ತಮಿಳುನಾಡು ಪಟ್ಟು ಹಿಡಿದಿರುವುದು. ಕರ್ನಾಟಕ ಏನು ಮಾಡಬಹುದು ಈ ಸಂದರ್ಭದಲ್ಲಿ? ಅಲ್ಲಪ್ಪ, ಇಲ್ಲಿ ಇದನ್ನ ನೋಡ್ತಾ ಇದ್ರೆ ನಾವು ಖರೀಫ್ ಸೀಸನ್ಗೆ ನೀರ್ ಬಿಡದೇ ಇರೋದೇ ನಮ್ ದೊಡ್ಡ ತಪ್ಪು ಅಂತ ಕಾಣಿಸ್ಬಿಟ್ಟಿದೆಯಲ್ಲ ಜನರಿಗೆ. CWRC ಹಾಗೆ ಮಾಡಿದ್ದಕ್ಕೆ ತಾನೇ ನೀರ್ ಜಾಸ್ತಿ ಇರೋದು. ನಾವು ಖರೀಫ್ಗಳು ಯೂಸ್ ಮಾಡಿದ್ರೆ 50 TMC ಹೊಟ್ಟೋಗಿರೋದು ಇಷ್ಟೊತ್ತಿಗೆ. ಹೌದು. ಮತ್ತೆ ಅದು ನಾವು ಮಾಡಿದ್ದು ನಾವು ಕುಡಿಯೋ ನೀರಿಗೆ ಅಂತ ಇಟ್ಕೊಂಡಿದ್ದೆ ದೊಡ್ಡ ಅಪರಾಧ ಅಂತ ತರ ನೋಡ್ತಾ ಇದ್ದಾರಲ್ಲ ಇವರು. ನೀರ್ ಬಿಡು ಅಂತಂದು ತಮಿಳ್ನಾಡಿಗೆ ಹೇಳ್ತಾ ಇದ್ದಾರೆ. ಇದೆಂತ ನ್ಯಾಯ? ನಿಜ. ಆಮೇಲೆ ಅವರು 10 TMC ಗ್ರೌಂಡ್ ವಾಟರ್ ಇನ್ನೂ ಉಪಯೋಗಿಸಿದಪ್ಪ. ಸುಪ್ರೀಂ ಕೋರ್ಟ್ನವ್ರು 10 TMC ನೀರು ಗ್ರೌಂಡ್ ವಾಟರ್ ಯೂಸ್ ಮಾಡು ಅಂತ ಹೇಳಿದ್ದಾರಲ್ಲ ಅವ್ರಿಗೆ. ಅದನ್ನ ಯಾಕೆ ಯೂಸ್ ಮಾಡು ಅಂತ ಯಾಕೆ ಹೇಳ್ತಾ ಇಲ್ಲ CWMA? ನಮ್ಮವ್ರು ಯಾಕೆ ಅದನ್ನ ಕೇಳ್ತಾ ಇಲ್ಲ? ಮೊದಲು 10 TMC ಅವರಲ್ಲೇ ಇದು, ಮೊದಲು ಅದನ್ನ ಉಪಯೋಗಿಸಿ. ಈಗ ಆ ನೀರ್ ಬೇಕಾಗಿರೋದು ಕುರುವೈ ಕ್ರಾಪ್ಗೆ. ಕುರುವೈ ಕ್ರಾಪ್ ಈಗಾಗಲೇ ಕಟಾವ್ಗೆ ಬಂದ್ಬಿಟ್ಟಿರುತ್ತೆ. ಈಗ ಎಲ್ಲಿರುತ್ತೆ ಕುರುವೈ ಕ್ರಾಪ್? ಹೌದು. ಮತ್ತೆ ಇದು ಇಷ್ಟೆಲ್ಲ ಅವರತ್ತೆ 10 TMC ಇನ್ನು ಗ್ರೌಂಡ್ ವಾಟರ್ ಇಟ್ಕೊಂಡು 40 TMC ಸರ್ಫೇಸ್ ವಾಟರು ಮೆಟ್ಟೂರು ಭವಾನಿ ಒಳಗೆ ಇದೆ ಅವ್ರ ಹತ್ರ. ಮತ್ತೆ 237 TMC ಮುಂದೆ ನಾರ್ತ್ ಈಸ್ಟ್ ಮಾನ್ಸೂನ್ ಬೇರೆ ಬರುತ್ತೆ. ನಮ್ಗೆ ಎಲ್ಲಿ ಬರುತ್ತೆ ನಾರ್ತ್ ಈಸ್ಟ್ ಮಾನ್ಸೂನು? ನಮ್ಗೆ ಇನ್ನೇನಿದ್ರು 1.5 ತಿಂಗಳು ಮಳೆ, ಅದು ಏನು ಕಮ್ಮಿ ಆಗ್ತಾ ಇರೋ ಬರೋ ಸ್ಥಿತಿಲಿ. ಟ್ರೂ ಸರ್, ಹೌದು. ಆಮೇಲೆ ಇದನ್ನ ನಮ್ಮವ್ರು ಯಾಕೆ ಸರಿಯಾಗಿ ಅದನ್ನ ಪ್ರತಿಪಾದಿಸ್ತಾ ಇಲ್ಲ? ನಾನು ಕೇಳೋದು ನಿಮ್ಮ ಮೂಲಕ ಅಧಿಕಾರಿಗಳಿಗೆ, ನಮ್ಮ ಅಡ್ವೊಕೇಟ್ಗಳಿಗೆ, CWMA ಅವ್ರಿಗೆ, ತಮಿಳುನಾಡಿಗೆ ನಾನು ಏನ್ ಕೇಳ್ತೀನಿ ಅಂದ್ರೆ, ದಯವಿಟ್ಟು ವಾಲ್ಯೂಮ್ 5 CWGT ಆರ್ಡರ್, ಫೈನಲ್ ಆರ್ಡರ್ ಯಾವಾಗ ಫೆಬ್ರವರಿ 2007 ಇಶ್ಯೂ ಮಾಡಿದ್ರಲ್ಲ, ಅದ್ರಲ್ಲಿ ಏನ್ ಹೇಳ್ತಾರೆ ಎಂಬುದು ಮೊದಲು ಓದ್ರಿ. ಹೌದು. ಪ್ಯಾರ 25 ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದೇ ಸಂಕಷ್ಟ ಪರಿಸ್ಥಿತಿಯಲ್ಲಿ ನೀವು ನೀರ್ ಬಿಡು ಅಂತ ಇವತ್ತೇನು ಆದೇಶ ಕೊಡ್ತಾ ಇದ್ದೀರಾ, 3,500 ಇವಾಗ 12,000, ಇಂಥ ಪರಿಸ್ಥಿತಿಯಲ್ಲಿ ನೀರ್ ಕೆಳಗೆ ಬಿಟ್ಟರೆ ನಮ್ ಗತಿ ಏನು? ನಮ್ ಕುಡಿಯೋಕ್ ನೀರ್ ಎಲ್ಲಿ ಸಿಗತ್ತೆ, ಹ್ಯಾಕ್ ಬರುತ್ತೆ ಅಂತಲೇ ಕ್ವಶನ್ ಕೇಳಿದ್ದೀವಿ. ಇದನ್ನ ನೀವುಗಳು ಹೇಳ್ಬೇಕು. ನೀವು ಸುಮ್ಮನೆ ನಾವು ಹೇಳಿದೀನಿ ಕೇಳ್ಕೊಂಡು ಸುಮ್ಮನೆ ಇರಬಾರ್ದು. ನೀವು ಆ ಪುಸ್ತಕ ತಂದು ಅದ್ರೊಳಗೆ ಏನಿದೆ ಅಂತ ದಯವಿಟ್ಟು ಓದಿ. ಸರ್, ಇವತ್ತು ನಮ್ಮ ಸರ್ಕಾರದಿಂದ ಸಂಬಂಧಪಟ್ಟಂತ ಅಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ ಒಂದಿಷ್ಟು ವಾದ ಮಾಡಿದ್ದಾರೆ ಸರ್. ಬೆಂಗಳೂರು ಸೇರಿ ಹಲವು ನಗರಗಳಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗುತ್ತೆ, ನಮ್ಮ ಬೆಳೆಗಳೆಲ್ಲ ಒಣಗಿ ಹೋಗ್ತಾ ಇದ್ದಾವೆ, ನಮ್ಮ ರೈತರಿಗೆ ನಾವು ಬೆಳೆನೇ ಬೆಳೆಯೋದಕ್ಕೆ ಹೋಗಬೇಡಿ ಅಂತೆಲ್ಲ ಹೇಳಿದ್ದೀವಿ. ಈ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ನೀರು ಬಿಟ್ಟುಬಿಟ್ರೆ ನಮಗೆ ಕುಡಿಯೋದಕ್ಕೂ ನೀರಿರಲ್ಲ ಅಂತೆಲ್ಲ ವಾದ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಮತ್ತೆ ತಮಿಳುನಾಡಿನ ಪರವಾಗಿನೇ CWMA ಮಾತಾಡುತ್ತೆ ಅಂತ ಅಂದ್ರೆ ಹೆಂಗೆ ಅಂತ? ಅಲ್ಲಪ್ಪ, ದಯವಿಟ್ಟು ಕೇಳಿ. ಬರೀ ವಾದ ಮಾಡೋದಲ್ಲ, ಅಧಿಕಾರಯುಕ್ತವಾಗಿ ನಾವು ತೋರಿಸ್ಬೇಕು. ನಮ್ಮಲ್ಲಿ CWGT ಅವರು ನಮ್ಗೆ ಆದೇಶ ಕೊಟ್ಟರಲ್ಲ 2007 ಅದರಲ್ಲಿ 17ನೇ ಕ್ಲಾಸ್ ಇದೆ. ಅದನ್ನು ಓದಿ ಹೇಳ್ಬೇಕು. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು 5 ವಾಲ್ಯೂಮ್ ಅಲ್ಲಿ ಎಷ್ಟೋ ಕಡೆ ನಮ್ಮ ಆದೇಶ, ನಮ್ಮ ರೆಕಮೆಂಡೇಶನ್, ನಮ್ಮ ಕ್ಲಾರಿಫಿಕೇಶನ್ ಅಂತ ಕೊಟ್ಟಿದ್ದೀವಿ. ಅವನ್ನೆಲ್ಲವೂ ಆದೇಶ ಅಂತಲೇ ತಿಳ್ಕೊಂಡು ಪಾಲಿಸ್ಬೇಕು ಅಂತ ಹೇಳ್ತಾರೆ. ಅದೇ ಪ್ರಕಾರ ಪ್ಯಾರ 25 ಏನ್ ಹೇಳ್ತಾರೆ ಅಂದ್ರೆ, ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕಕ್ಕೆ ನಾವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ಏನಪ್ಪಾ ಅಂದ್ರೆ, ಅವ್ರ 4 ರಿಸರ್ವಾಯರ್ ಅಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಅಲ್ಲೇ ಅಂದ್ರೆ ಈಗ ಫ್ರಮ್ ಜೂನ್ ಟು ಸೆಪ್ಟೆಂಬರ್ ಒಳಗೆ ನಮಗೆ ಬೇಕಾದ ವರ್ಷಕ್ಕೆ ಪೂರ್ತಿ ಬೇಕಾದ ನೀರು ಅಂತಾರೆ. ಬರೀ ಖರೀಫು ಹೇಳಲ್ಲ, ವರ್ಷಕ್ಕೆ ಪೂರ್ತಿ ಅಂದ್ರೆ ಖರೀಫು, ರಾಬಿ, ಪೆರಿನಿಯಲ್ಲು, ಕುಡಿಯೋ ನೀರು, ಇವಿಷ್ಟಕ್ಕೂ ಬೇಕಾದ ನೀರು ಈ 4 ತಿಂಗಳಲ್ಲಿ ನಮ್ಮ 4 ರಿಸರ್ವಾಯರ್ ಇಟ್ಕೋಬೇಕು ಅಂತ ಕ್ಲಾರಿಫಿಕೇಶನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ಈ 4 ತಿಂಗಳಲ್ಲಿ ನಮ್ಮಲ್ಲಿ ನೀರು ಯಾವಾಗ್ಲೂ ಜಾಸ್ತಿನೇ ಕಾಣುತ್ತೆ ಬೇರೆಯವ್ರಿಗೆ. ಹೌದು. ಆ ನೀರು ತಮಿಳುನಾಡಿಗೆ ಬಿಡೋದಕ್ಕಲ್ಲ. ನಾವು ಮುಂದೆ ರಬಿ ಸೀಸನ್ ನಮ್ಗೆ ಈಗ ಒಂದು ಖಾರೀಫ್ ಅಂತೂ ಕಳ್ಕೊಂಡ್ವಲ್ಲ ನಮ್ಮ ರೈತರು. ಹೌದು. ಇನ್ನು ಮುಂದೆ ಇನ್ನೊಂದು ಬೆಳೆನೂ ಬೇಡವಾ ನಾವು ಜೀವದಿಂದ ಇರೋದಕ್ಕೆ?
ರಬಿ ಸೀಸನ್ ಬೇಕು, ಈ ಕಬ್ಬಾಗಲೇ ನಿಂತಿದೆ, ಕಬ್ಬನ್ನ ಪೋಷಣೆ ಮಾಡಬೇಕು, ಕುಡಿಯೋ ನೀರಂತೂ ಬೇಕೇ ಬೇಕು, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರು. ನಿಜ ಸರ್, ಹೌದು. ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆದೇಶ. ಇದನ್ನು ಉಲ್ಲಂಘನೆ ಮಾಡು ಅಂತ ಹೇಳೋದಕ್ಕೆ CWMA ಅಧಿಕಾರ ಇದೆಯಾ? ಅವ್ರಿಗೆ ಎಲ್ಲಿದೆ ಅಧಿಕಾರ? ಅವರು ಆಫ್ಟರ್ ಆಲ್ ದೇ ಆರ್ ದಿ ಇನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಟೆಡ್ ಬೈ ಸುಪ್ರೀಂ ಕೋರ್ಟ್. ಹೌ ಕ್ಯಾನ್ ದೇ ಗಿವ್ ಸಚ್ ಎ ಡೈರೆಕ್ಷನ್ ಟು ಓವರ್ ರೂಲ್ ಅಂಡ್ violate Supreme Court order which is meant for drinking water? Drinking water is number one priority. Irrigation ಗಲ್ಲ. ತಮಿಳುನಾಡು ಕೇಳ್ತಾ ಇರೋದು ಇರಿಗೇಷನ್ಗೆ. ಕರೆಕ್ಟ್. ಸೊ ಇದನ್ನ ನಮ್ಮವ್ರ ಪಾಯಿಂಟ್ ಸೋರ್ಸ್ ಮಾಡಿ ಸ್ವಾಮಿ ಓದಿ ನೀವು. ಪ್ಯಾರಾ 25 ಪೇಜ್ 210 ವಾಲ್ಯೂಮ್ 5 ಓದಿ. ಮಾಡ್ಕೊಳ್ಳಿ CWDT ಏನ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಅಂತ ಅರ್ಥ ಮಾಡ್ಕೊಂಡು ಆಮೇಲೆ ಆದೇಶ ಮಾಡಿ ಸ್ವಾಮಿ ಅಂತ ಹೇಳಬೇಕು. ಬಟ್ ಇದೆಲ್ಲ CWMA CWRC ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂತ ಏನಿಲ್ವಲ್ಲ ಸರ್? ವಾಸ್ತವ ಪರಿಸ್ಥಿತಿಯನ್ನು ಕರ್ನಾಟಕನೂ ಕೂಡ ಹೇಳ್ತಾ ಇದೆ, ಬಂದು ನೀವೇ ನೋಡಿ ಕರ್ನಾಟಕದಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತ. ಇಷ್ಟೆಲ್ಲ ಹೇಳಿದರೂ ಕೂಡ ಪದೇ ಪದೇ ಇದು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಸರ್ ಇದು. ಜೊತೆಗೆ ಕರ್ನಾಟಕದ ಮುಂದಿರುವಂಥ ಆಯ್ಕೆ ಏನು? ನೀರು ಉಳಿಸ್ಕೊಳ್ಬೇಕು ಅಥವಾ ನೀರು ಬಿಡಬಾರ್ದು ಅಂತ ಅಂದರೆ ಅದು ಗೊತ್ತಿಲ್ಲದೆ ಇರೋದ್ರು ಕೂಡ ಗೊತ್ತು ಮಾಡಿಸ್ಬೇಕು. ಪದೇ ಪದೇ ಓದಿ ಅವ್ರ ತಲೆಗೆ ತುಂಬಿಸ್ಬೇಕು. ಅವ್ರು ಒಂದ್ಸತಿ ಅರ್ಥ ಆಗದೆ ಹೋದ್ರೆ ಇನ್ನೊಂದ್ಸತಿ ಓದಿ ಸ್ವಾಮಿ, ಮತ್ತೊಂದ್ಸತಿ ಓದಿ ಸ್ವಾಮಿ, ಏನು ಇದ್ರ ಅರ್ಥ ನೀವೇ ಹೇಳಿ ಅಂತ ಕೇಳಬೇಕು. ಹೌದು, ಅವ್ರ ಕೈಲೇ ಹೇಳಿಸಿ ಆಮೇಲೆ ಅದ್ರ ಪ್ರಕಾರ ಆದೇಶ ಮಾಡಿ ಅಂತ ಕೇಳಬೇಕು. ಈಗ ನೋಡಿ, ಈಗ ಇವತ್ತೇನೇನು ಆದೇಶ ಮಾಡಿದ್ದಾರೆ ಪ್ರಕಾರ ಈಗ ನಮಗೆ ಪೆರಿನಿಯಲ್ ಕ್ರಾಪ್ ಇನ್ನೂ 10 ತಿಂಗಳು ಪೆರಿನಿಯಲ್ ಕ್ರಾಪ್ ನಾವು ಕಾಪಾಡ್ಕೋಬೇಕು. ಸುಪ್ರೀಂ ಕೋರ್ಟು ಟ್ರಿಬ್ಯುನಲ್ ನಮ್ಗೆ ಒಟ್ಟು 13.1 TMC ಕಬ್ಬಿಗೆ ಕೊಟ್ಟಿದ್ದಾರೆ ನೀರು. ಇನ್ನು ಅದು 1 ವರ್ಷಕ್ಕೆ. ಇನ್ನು 10 ತಿಂಗಳಿಗೆ 9.9 TMC ಬೇಕು. ರಬಿ ಸಮಿತಿ ಅವರೇ 94 ಪೇಜ್ ಒಳಗೆ ಏನ್ ನೀರ್ ಬೇಕು ಕರ್ನಾಟಕಕ್ಕೆ ಅಂತ ಎಲ್ಲ ಕೇಳಿದ್ದಾರೆ. ರಬಿಗೆ ನಮಗೆ 31.1 TMC ನೀರ್ ಬೇಕು. ಅವ್ರು ಲೆಕ್ಕ ಹಾಕಿರೋದು, ನಾನ್ ಲೆಕ್ಕ ಹಾಕಿರೋದಲ್ಲ, CWDT ಲೆಕ್ಕ ಹಾಕಿರೋದು. ನಮ್ಗೆ 284 ಕೊಟ್ಟರೆ TMC ಅದರ ಕಾಲ. ಆಮೇಲೆ ಇದಕ್ಕೆ ಯಾವ್ದು 33 TMC ಸುಪ್ರೀಂ ಕೋರ್ಟ್ ನವ್ರು ಕುಡಿಯೋ ನೀರಿಗೆ ಕೊಟ್ಟಲ್ಲ, ಅದು ಇನ್ನು 10 ತಿಂಗಳಿಗೆ 2.75 TMC ತಿಂಗಳ ಪ್ರಕಾರ ಇನ್ನು 27.5 TMC ಕುಡಿಯೋ ನೀರಿಗೆ ಬೇಕು. ಇಷ್ಟು ನೀರು ಇಟ್ಕೊಂಡ್ರೆ ಇನ್ನು 10 ತಿಂಗಳು ಸೂರ್ಯದೇವನ್ ಕುಡಿದ್ಬಿಡ್ತಾನಲ್ಲ. ಹೌದು, ಅದಕ್ಕೆ 14.3 TMC ಬೇಕು. ಇದೆಲ್ಲ ಸೇರಿಸಿದ್ರೆ ನಮ್ಗೆ 82.8 TMC ಬೇಕು.